ಕೆಲವೊಮ್ಮೆ ಅತಿಯಾದ ಶಬ್ದಕ್ಕಿಂತ ಮೌನವೇ ಹೆಚ್ಚು ಗದ್ದಲ ಮಾಡುತ್ತದೆ. ಹಾಗೆ ಈ ಸಿನಿಮಾ ಒಂದೇ ಒಂದು ಡೈಲಾಗ್ ಇಲ್ಲದೆ ಮಾನವನ ಹಸಿವು, ಲಾಲಾಶ, ಸಂಘರ್ಷ ಮತ್ತು ನೈತಿಕತೆಗಳನ್ನು ಕಥೆಯನ್ನು ಹೇಳುತ್ತದೆ. ಇದು ನೇರವಾಗಿ ಹೃದಯಕ್ಕೆ ತಟ್ಟುವ ಕತೆ. ಇಲ್ಲಿ ಪದಗಳಿಲ್ಲ, ಆದರೆ ಪ್ರತಿಯೊಂದು ದೃಶ್ಯವೂ ಒಂದು ಪ್ರಶ್ನೆಯನ್ನು ಕೇಳುತ್ತದೆ. ಇಂದಿನ ಜಗತ್ತಿನಲ್ಲಿ ಇನ್ನೂ ಗಾಂಧೀಜಿ ಬದುಕಿದ್ದಾರಾ ಅಂತ, ಅಥವಾ ಕೇವಲ ಒಂದು ಹೆಸರಾಗಿ ಉಳಿದಿದ್ದಾರಾ? ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದು ನಾವು ವಿವರಣೆ ಮಾಡುವ ಸಿನಿಮಾ ಗಾಂಧಿ ಟಾಲ್ಕ್. ಈ ಮೂವಿ ಶುರುವಾಗೋದು ಮಹಾದೇವ ಎಂಬ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಿಂದ. ಅವನು ಒಂದು ಚಿಕ್ಕ ಕಾಲೋನಿಯಲ್ಲಿ ತನ್ನ ತಾಯಿಯ ಜೊತೆ ಬದುಕುತ್ತಾನೆ. ಆದರೆ ಮಹಾದೇವನ ತಾಯಿ ಹೆಚ್ಚಾಗಿ ಅಸ್ವಸ್ಥರಾಗಿರುತ್ತಾರೆ. ಅವಳಿಗೆ ನಡೆಯಲು ಸಾಧ್ಯವಾಗುವುದಿಲ್ಲ. ಆ ಕಾರಣ ಮಹಾದೇವ ತನ್ನ ತಾಯಿಯನ್ನು ಸಂಪೂರ್ಣ ಸೇವೆ ಮಾಡಬೇಕಾಗುತ್ತದೆ. ಇಲ್ಲಿವರೆಗೂ ಮಹಾದೇವ ಅವಳನ್ನು ವಾಶ್ರೂಮ್ವರೆಗೂ ಕರ್ಕೊಂಡು ಹೋಗಬೇಕಾಗಿತ್ತು. ಮಹಾದೇವಗೆ ಅಡಿಗೆ ಮಾಡುವುದು ಗೊತ್ತಿಲ್ಲ. ಇದರಿಂದ ಅವನು ಹೊರಗಿನಿಂದ ಟಿಫಿನ್ ತರುತ್ತಾನೆ. ಆದರೆ ಕೆಲವೊಮ್ಮೆ ಆ ಟಿಫಿನ್ ಕೂಡ ಅಲ್ಲಿಗೆ ನಿಂತು ಹೋಗುತ್ತದೆ. ಯಾಕೆ ಅಂದರೆ ಮಹಾದೇವ ಬಳಿ ಯಾವುದೇ ರೀತಿಯ ಕೆಲಸ ಇರುವುದಿಲ್ಲ ಮತ್ತು ಕೈಯಲ್ಲಿ ಹಣ ಇರುವುದಿಲ್ಲ. ಆಗ ದೈನಂದಿನ ಜೀವನದಲ್ಲಿ ಮಹಾದೇವಗೆ ಬೇಕಾಗಿರುವ ಅನೇಕ ಅಗತ್ಯ ವಸ್ತುಗಳು ಅವನ ಬಳಿ ಇಲ್ಲ. ಆದರೂ ಕೂಡ ಅವನ ತನ್ನ ತಾಯಿಯನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಇದರ ನಂತರ ನಾವು ಮೋಹನ್ ಎಂಬ ಹೆಸರಿನ ಒಬ್ಬ ತುಂಬ ದೊಡ್ಡ ಉದ್ಯಮಿಯನ್ನು ನೋಡುತ್ತೇವೆ. ಆದರೆ ಈಗ ಅವನ ಮೇಲೆ ಒಂದು ಕೋರ್ಟ್ ಕೇಸ್ ನಡೆಯುತ್ತಿರುತ್ತದೆ. ನಂತರ ತಿಳಿದು ಬರುವುದು, ಆ ಉದ್ಯಮಿ ಬಂದು ಬಹಳ ದೊಡ್ಡ ಮದರ್ ಟಚ್ ಎಂಬ ಕಟ್ಟಡವನ್ನು ನಿರ್ಮಿಸಿದ್ದನು. ಆದರೆ ಆ ಕಟ್ಟಡದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಮತ್ತು ಈಗ ಆ ಕಟ್ಟಡ ಸಂಪೂರ್ಣವಾಗಿ ನಾಶವಾಗಿದೆ. ಆ ಕಾರಣ ಮೋಹನ್ ಕೋರ್ಟಿಗೆ ಬರುತ್ತಾನೆ ತನ್ನ ಇನ್ಶೂರೆನ್ಸ್ ಹಣವನ್ನು ಕ್ಲೈಮ್ ಮಾಡಲು. ಆದರೆ ಇಲ್ಲಿ ಬಂದ ನಂತರ ನ್ಯಾಯಾಧೀಶರಿಂದ ಹಿಡಿದು ವಕೀಲರ ತನಕ ಎಲ್ಲರೂ ಪರಸ್ಪರ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂಬುದು ತಿಳಿದು ಬರುತ್ತದೆ. ಇಲ್ಲಿ ಮೋಹನ್ನ ವಕೀಲನು ಕೂಡ ಇದರಲ್ಲಿ ಸೇರಿದ್ದಾನೆ. 23 ಕೋಟಿ ರೂಪಾಯಿ ಡೀಲ್ನಲ್ಲಿ ಅವರೆಲ್ಲ ಹಣವನ್ನು ತಾವೇ ತಿನ್ನುತ್ತಾರೆ ಮತ್ತು ಮೋಹನ್ ಈ ಕೇಸ್ನಲ್ಲಿ ಸೋಲುತ್ತಾನೆ. ಈಗ ಅವನಿಗೆ ಇನ್ಶೂರೆನ್ಸ್ನಿಂದ ಯಾವುದೇ ಹಣ ಸಿಗುವುದಿಲ್ಲ. ಬದಲಾಗಿ ಸಂಪೂರ್ಣ ಹಣವನ್ನು ಮೋಹನ್ ತಾನೇ ಪಾವತಿಸಬೇಕಾಗುತ್ತದೆ. ಮುಂದೆ ನಾವು ಮಹಾದೇವನ ಜೀವನವನ್ನು ನೋಡುತ್ತೇವೆ. ಮಹಾದೇವ ವಾಸಿಸುವ ಮನೆಯ ಸರಿಯಾಗಿ ಎದುರಿನ ಮನೆಯಲ್ಲಿ ಗಾಯತ್ರಿ ಎಂಬ ಹುಡುಗಿ ವಾಸಿಸುತ್ತಾಳೆ. ಮಹಾದೇವ ಅವಳನ್ನು ತುಂಬ ಪ್ರೀತಿಸುತ್ತಾನೆ ಮತ್ತು ಗಾಯತ್ರಿಯು ಅವನನ್ನು ತುಂಬ ಪ್ರೀತಿಸುತ್ತಾಳೆ. ಇಬ್ಬರು ಪರಸ್ಪರ ಮದುವೆಯಾಗಲು ಬಯಸುತ್ತಾರೆ. ಆದರೆ ಮಹಾದೇವ ಬಳಿ ಹಣವೂ ಇಲ್ಲ, ಈ ಕಡೆ ಕೆಲಸನೂ ಇಲ್ಲ. ಈ ಕಾರಣವೇ ಅವರ ನಡುವೆ ಅಡ್ಡಿಯಾಗಿರುತ್ತದೆ. ಗಾಯತ್ರಿ ಯಾವಾಗಲೂ ಅವನಿಗೆ ಹೇಳುತ್ತಿರುತ್ತಾಳೆ, ನೀನು ಒಮ್ಮೆ ನೌಕರಿ ಹಿಡಿದರೆ ನಾವು ಇಬ್ಬರು ಮದುವೆಯಾಗಬಹುದು. ಆದರೆ ಮಹಾದೇವ ಅವಳಿಗೆ ಸದಾ ಹೇಳುತ್ತಾನೆ, ಇದು ಅಷ್ಟು ಸುಲಭವಲ್ಲ. ನನ್ನ ಬಳಿ ನಿನಗಾಗಿ ಇರುವುದೆಂದರೆ ಕೇವಲ ಪ್ರೀತಿ ಮಾತ್ರ. ಇದಾದ ನಂತರ ಅವರಿಬ್ಬರ ಜೀವನದ ಕೆಲವು ಕ್ಷಣಗಳನ್ನು ತೋರಿಸಲಾಗುತ್ತದೆ. ಅವರು ಒಟ್ಟಿಗೆ ಇದ್ದಾಗ ಸಂತೋಷವಾಗಿ ಸಮಯ ಕಳೆಯುವ ಕ್ಷಣಗಳು. ಮತ್ತು ಗಾಯತ್ರಿ ಮಹಾದೇವನ ಒಳಗೆ ಅತ್ಯಂತ ಇಷ್ಟವಾಗುವ ಗುಣವೆಂದರೆ ಅದು ಮಹಾದೇವನ ಪ್ರಾಮಾಣಿಕತೆ ಮತ್ತು ಅವನ ಸರಳತೆ. ಆ ಗುಣಗಳನ್ನು ನೋಡಿ ಗಾಯತ್ರಿ ಮಹಾದೇವನನ್ನು ಇನ್ನಷ್ಟು ಪ್ರೀತಿಸಲು ಆರಂಭಿಸುತ್ತಾಳೆ. ಈ ಕಡೆ ಮಹಾದೇವ ಕೂಡ ಅವಳನ್ನು ಪ್ರೀತಿಸಲು ಶುರು ಮಾಡಿದ್ದ. ಈಗ ಅವನು ತಾನು BMC ಕಚೇರಿಗೆ ಹೋಗುತ್ತೇನೆಂದು ಅವಳಿಗೆ ಹೇಳುತ್ತಾನೆ. ಬಹುಶಃ ಇಂದು ಅವನಿಗೆ ಕೆಲಸ ಸಿಗಬಹುದು. ಮಹಾದೇವನ ತಂದೆ ಈ ಹಿಂದೆ ಅದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ನಿಯಮದ ಪ್ರಕಾರ ಆ ಕೆಲಸ ಮಹಾದೇವನಿಗೆ ಸಿಗಬೇಕಿತ್ತು. ಆದರೆ ಭ್ರಷ್ಟಾಚಾರದಿಂದಾಗಿ ಇದು ಅವನಿಗೆ ಸಿಗುವುದಿಲ್ಲ. ಅವನು ಬಸ್ಸಿನಲ್ಲಿ ಹೋಗುತ್ತಿರುವಾಗ ಜಾಧವ್ ಎಂಬ ಕಳ್ಳನ ಭೇಟಿಯಾಗುತ್ತಾನೆ. ಮುಂದಿನ ಸೀನಲ್ಲಿ ಜಾಧವ್ ಒಬ್ಬ ವ್ಯಕ್ತಿಯ ಪರ್ಸನ್ನು ಕದಿಯುತ್ತಾನೆ. ಅದನ್ನು ಮಹಾದೇವ್ ನೋಡಿ ಬಿಡುತ್ತಾನೆ. ಆಗ ಮಹಾದೇವ್ ಸನ್ನೆ ಮಾಡಿ ಅದನ್ನು ವಾಪಸ್ ನೀಡಲು ಹೇಳುತ್ತಾನೆ. ಆಗ ಜಾಧವ್ ಪರ್ಸನ್ನು ಕೆಳಗೆ ಬಿಸಾಕಿ ಹೋಗುತ್ತಾನೆ. ಆಗ ಜಾಧವ್ ಆ ವ್ಯಕ್ತಿಗೆ ನಿಮ್ಮ ಪರ್ಸ್ ಕೆಳಗೆ ಬಿದ್ದಿದೆ ಎಂದು ಹೇಳಿ ಮಹಾದೇವನ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ. ಮಹಾದೇವ ಕಚೇರಿಗೆ ಹೋದಾಗ ಅಲ್ಲಿನ ವಾತಾವರಣ ಕೆಟ್ಟದಾಗಿರುತ್ತದೆ. ಎಲ್ಲರೂ ಹಣದ ಬಗ್ಗೆಯೇ ಮಾತನಾಡುತ್ತಿರುತ್ತಾರೆ. ಅಲ್ಲಿನ ಅಧಿಕಾರಿಗಳು ಮಹಾದೇವನ ಬಳಿ ಕೆಲಸ ಮಾಡಿಕೊಳ್ಳಲು 500 ರೂಪಾಯಿ ಲಂಚ ಕೇಳುತ್ತಾರೆ. ಇನ್ನೊಂದೆಡೆ ಮೋಹನ್ ಎಂಬ ವ್ಯಕ್ತಿ ಕುಡುಕನಾಗಿ ಬದಲಾಗಿರುತ್ತಾನೆ. ವಿಮಾನ ಅಪಘಾತದಲ್ಲಿ ಮೋಹನ್ ತನ್ನ ಹೆಂಡತಿ ಮತ್ತು ಮಗಳನ್ನು ಕಳೆದುಕೊಂಡಿರುತ್ತಾರೆ. ನಂತರ ಅವನ ತಾಯಿ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರುತ್ತಾರೆ. ಅವರ ನೆನಪಿಗಾಗಿ ಅವರು ಮದರ್ ಟಚ್ ಎಂಬ ಕಟ್ಟಡವನ್ನು ಕಟ್ಟುತ್ತಾನೆ. ಆ ಕಟ್ಟಡಕ್ಕೆ ಬೆಂಕಿ ಬಿದ್ದಾಗ ಮೋಹನ್ ಸಂಪೂರ್ಣವಾಗಿ ಬೀದಿಗೆ ಬರುತ್ತಾನೆ ಮತ್ತು ಸಾಲಗಾರನಾಗುತ್ತಾನೆ. ಮಹಾದೇವ್ ಪ್ರಾಮಾಣಿಕನಾಗಿದ್ದರಿಂದ ಅವನಿಗೆ ವ್ಯವಸ್ಥೆಯ ವಿರುದ್ಧ ಹೋರಾಡಲು ತಿಳಿಯುವುದಿಲ್ಲ. ಬಡತನದಿಂದಾಗಿ ಮಹಾದೇವನ ಮನೆಯ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳಲಾಗುತ್ತದೆ. ಮನೆಯಲ್ಲಿ ಆಹಾರವಿಲ್ಲದ ಕಾರಣ ಮಹಾದೇವ್ ತನ್ನ ತಾಯಿಗಾಗಿ ಬೇರೆಯವರ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಬೇಳೆಯನ್ನು ಕದಿಯುತ್ತಾನೆ. ಪ್ರೇಮ್ನಾಥ್ ಎಂಬ ರಾಜಕಾರಣಿ ಮತಕ್ಕಾಗಿ 500 ರೂಪಾಯಿ ಹಂಚಿಸಿರುತ್ತಾನೆ. ಆದರೆ ಮಹಾದೇವ್ ತನ್ನ ಮತ ಮಾರಾಟಕ್ಕಿಲ್ಲ ಎನ್ನುತ್ತಾನೆ. ಈಗ ಮುಂದಿನ ಸೀನಲ್ಲಿ ಮೋಹನ್ ಶ್ರೀಮಂತನೆಂದು ತಿಳಿದು ಮಹಾದೇವ್ ಅವನ ಮನೆಯಲ್ಲಿ ಕಳ್ಳತನ ಮಾಡಿ ಹಣ ಗಳಿಸಲು ನಿರ್ಧರಿಸುತ್ತಾನೆ. ಈ ಕಡೆ ಮಹಾದೇವ್ ಕಳ್ಳತನದ ಪ್ಲಾನ್ ಮಾಡಿದ್ದನ್ನು ಕಂಡು ಅವನ ಹುಡುಗಿ ಗಾಯತ್ರಿ ತುಂಬಾ ಬೇಸರ ಪಡುತ್ತಾಳೆ. ಆಗ ಮಹಾದೇವ್ ಕಳ್ಳತನಕ್ಕೆ ಹೋದಾಗ ಮೋಹನ್ ಬರೆದ ಪತ್ರ ಒಂದು ಸಿಗುತ್ತದೆ. ಮೋಹನ್ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧಾರ ಮಾಡಿರುತ್ತಾನೆ. ಆಗ ಪತ್ರ ಓದಿದ ನಂತರ ಮಹಾದೇವನಿಗೆ ಮೋಹನ್ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ ಎಂದು ತಿಳಿಯುತ್ತದೆ ಮತ್ತು ಅಲ್ಲಿ ಅವನಿಗೆ ಹಣದ ಸೂಟ್ ಕೇಸ್ ಸಿಗುತ್ತದೆ. ಅಲ್ಲಿ ಮಹಾದೇವ್ ಮೋಹನ್ ಮನೆಯಲ್ಲಿದ್ದ ಎಲ್ಲ ಹಣವನ್ನು ಕದಿಯುವುದಿಲ್ಲ. ಬದಲಾಗಿ ತನಗೆ ಎಷ್ಟು ಅಗತ್ಯವಿದೆಯೋ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳುತ್ತಾನೆ. ಆಗ ಮುಂದಿನ ಸೀನಲ್ಲಿ ಮಹಾದೇವ್ ಹಣದೊಂದಿಗೆ ಮನೆಗೆ ಬಂದಾಗ ಅವನ ಹುಡುಗಿ ಗಾಯತ್ರಿ ಅವನ ಮೇಲೆ ತುಂಬಾ ಕೋಪ ಮಾಡಿಕೊಂಡಿರ್ತಾಳೆ.
ನಾನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಪ್ರೀತಿಸಿದೆ, ಕಳ್ಳನಲ್ಲ ಎಂದು ಅವಳನ್ನು ಕೂಗುತ್ತಾಳೆ. ಗಾಯತ್ರಿ ಹಣವನ್ನೆಲ್ಲ ಈಗಲೇ ವಾಪಸ್ ಕೊಟ್ಟು ಬರಲು ಹೇಳುತ್ತಾಳೆ. ಮಹಾದೇವ್ ಹಣವನ್ನು ವಾಪಸ್ ನೀಡಲು ಹೊರಟಾಗ ಅಲ್ಲಿಗೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಶವದೊಂದಿಗೆ ಬರುತ್ತಾನೆ. ಮೋಹನ್ ತನ್ನ ಮನೆಯನ್ನು ಸ್ಫೋಟಿಸಿ ಅಲ್ಲಿಂದ ಓಡಿ ಹೋಗುವ ಪ್ಲಾನ್ ಮಾಡಿರುತ್ತಾನೆ. ಆ ಶವವನ್ನು ಕಂಡು ಜನರು ಅದು ಮೋಹನ್ ಎಂದು ನಂಬಲಿ ಎಂದು ಅವನ ಪ್ಲಾನ್ ಆಗಿರುತ್ತೆ. ಮೋಹನ್ ತನ್ನ ಹಣ ಮತ್ತು ಚಿನ್ನದ ಸೂಟ್ಕೇಸ್ ತೆಗೆದುಕೊಂಡು ಮನೆಯಿಂದ ಹೊರಬರುತ್ತಾನೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಸ್ಫೋಟ ಆರಂಭವಾಗುತ್ತದೆ. ಮೋಹನ್ ಮನೆಯಿಂದ ಹೊರಬಂದಾಗ ಮಹಾದೇವ್ ಎದುರಾಗುತ್ತಾನೆ. ಮಹಾದೇವ್ ತಾನು ಕದ್ದ ಹಣವನ್ನು ವಾಪಸ್ ನೀಡಲು ಬಂದಿರುವುದಾಗಿ ಹೇಳುತ್ತಾನೆ. ಭ್ರಷ್ಟಾಚಾರದ ಈ ಪ್ರಪಂಚದಲ್ಲಿ ಮಹಾದೇವ್ ಪ್ರಾಮಾಣಿಕತೆಯನ್ನು ಕಂಡು ಮೋಹನ್ಗೆ ಆಶ್ಚರ್ಯವಾಗುತ್ತದೆ. ಮೋಹನ ಹಣವನ್ನು ಮಹಾದೇವನಿಗೆ ವಾಪಸ್ ನೀಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಗ ಮುಂದಿನ ಸೀನಲ್ಲಿ ಮನೆಯ ಒಳಗಿದ್ದ ಕಳ್ಳ ಜಾಧವ್ ಬೆಂಕಿಯಲ್ಲಿ ಸಿಲುಕಿ ತೀವ್ರವಾಗಿ ಗಾಯಗೊಳ್ಳುತ್ತಾನೆ. ಮರುದಿನ ಪೊಲೀಸರು ಬಂದಾಗ ಅವರಿಗೆ ಸ್ಫೋಟಗೊಂಡ ಮನೆಯಲ್ಲಿ ಮೋಹನ್ ಶವದಂತೆ ಕಾಣುವ ಶವ ಸಿಗುತ್ತದೆ. ಜನರು ತನ್ನನ್ನು ಸಿಲುಕಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ತಿಳಿದು ಮೋಹನ ಶವವನ್ನು ತನ್ನದೆಂದು ನಂಬಿಸಿ ದೇಶ ಬಿಟ್ಟು ಓಡಿ ಹೋಗುತ್ತಾನೆ. ಈ ಕಡೆ ಮಹಾದೇವ್ ಲೋಕಾಯುಕ್ತಕ್ಕೆ ಹೋಗಿ ಲಂಚ ಕೇಳಿದ BMC ಅಧಿಕಾರಿಯ ವಿರುದ್ಧ ದೂರು ನೀಡುತ್ತಾನೆ. ಮಹಾದೇವ್ ಲಂಚ ಕೇಳಿದ ಅಧಿಕಾರಿಯ ವಿರುದ್ಧ ದೂರು ನೀಡಿ ತನ್ನ ಕೆಲಸ ಪಡೆಯುತ್ತಾನೆ. ಮಹಾದೇವ್ ತನ್ನ ತಾಯಿಯ ಕಾಲಿನ ಚಿಕಿತ್ಸೆಯನ್ನು ಮಾಡಿಸುತ್ತಾನೆ ಮತ್ತು ಗಾಯತ್ರಿಯೊಂದಿಗೆ ಮದುವೆಯಾಗುತ್ತಾನೆ. ಮನುಷ್ಯ ದಾರಿ ತಪ್ಪಿದರೂ ಆತ್ಮಸಾಕ್ಷಿ ಎಚ್ಚರವಿದ್ದರೆ ಮರಳಿ ಬರಬಹುದು ಎಂಬುದು ಈ ಕಥೆಯ ಸಾರಾಂಶವಾಗಿದೆ. ಅಲ್ಲಿಗೆ ಈ ಮೂವಿ ಮುಗಿಯುತ್ತದೆ. ಪ್ರಾಮಾಣಿಕತೆಯೇ ಶಕ್ತಿ. ಮಹಾದೇವ್ ಎಷ್ಟೇ ಬಡತನದಲ್ಲಿದ್ದರೂ ತನ್ನ ತಪ್ಪು ತಿಳಿದ ತಕ್ಷಣ ಹಣವನ್ನು ವಾಪಸ್ ನೀಡಲು ನಿರ್ಧರಿಸುತ್ತಾನೆ. ಆ ಪ್ರಾಮಾಣಿಕತೆಯ ಅವನಿಗೆ ಗೌರವ ಮತ್ತು ಉತ್ತಮ ಜೀವನವನ್ನು ತಂದುಕೊಟ್ಟಿತು. ಮೋಹನ್ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಆತ್ಮಹತ್ಯೆ ನಿರ್ಧಾರ ಮಾಡಿದ್ದ. ಆದರೆ ಪರಿಸ್ಥಿತಿ ಬದಲಾಗುತ್ತದೆ. ತಾಳ್ಮೆ ಮತ್ತು ಧೈರ್ಯ ಮುಖ್ಯ ಎಂಬುದು ಇಲ್ಲಿ ಪಾಠ. ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರವಿದ್ದರೂ ಮಹಾದೇವ ಅದಕ್ಕೆ ಬಲಿಯಾಗದೆ ಹೋರಾಟ ಮಾಡಿ ಜಯ ಗಳಿಸುತ್ತಾನೆ. ತಪ್ಪು ಮಾಡುವುದು ಸಹಜ, ತಿಳಿದುಕೊಳ್ಳುವುದು ಶ್ರೇಷ್ಠ. ಗಾಯತ್ರಿ ಮಹಾದೇವನ ತಪ್ಪು ದಾರಿಯನ್ನು ತಿದ್ದಿ ಅವನನ್ನು ಮತ್ತೆ ಸರಿಯಾದ ದಾರಿಗೆ ತರುತ್ತಾಳೆ. ಇದೇ ತರ ನಮ್ಮ ಸುತ್ತಮುತ್ತ ಇಂಥ ಒಳ್ಳೆಯವರನ್ನು ಇಟ್ಟುಕೊಳ್ಳುವುದು ಕೂಡ ಒಂದು ಪ್ರೇರಣೆ. ಪ್ರಾಮಾಣಿಕತೆ ಎನ್ನುವುದು ಒಂದು ಅಭ್ಯಾಸವಲ್ಲ, ಅದು ನಾವು ಪ್ರತಿದಿನ ಮಾಡುವ ಒಂದು ಆಯ್ಕೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಮಹಾದೇವನ ಪ್ರಾಮಾಣಿಕತೆ ನಿಮಗೆ ಸ್ಫೂರ್ತಿ ನೀಡಿದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ, ಅವರಿಗೂ ಈ ಸ್ಫೂರ್ತಿದಾಯಕ ಸಂದೇಶ ತಲುಪಲಿ. ನಿಮ್ಮ ಪ್ರಕಾರ ಕಷ್ಟದ ಸಮಯದಲ್ಲಿ ಮಹಾದೇವ ತೆಗೆದುಕೊಂಡ ನಿರ್ಧಾರ ಸರಿ ಇತ್ತಾ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ತಿಳಿಸಿ. ಇಂಥ ಇನ್ನಷ್ಟು ಆಸಕ್ತಿದಾಯಕ ಮತ್ತು ಪ್ರೇರಣಾತ್ಮಕ ಕಥೆಗಳಿಗಾಗಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.